ಪೂಜೆ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಾಕಾಗಿದ್ದೀನಿ, ನೀವು ಆಗಿದ್ದೀರಾ ಅಂತ ತಕ್ಷಣ ಬಂದ್ರಿ ನಾವು ತಿನ್ನಕ್ಕೆ ಅಷ್ಟೇ. ಅಲ್ಲಿಂದ ಕೇಳೋದು ಅಲ್ಲಲ್ಲಿ ಗೈಸ್. ಇವಾಗ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸಂಡೇ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಿ, ಮತ್ತೆ ನನ್ನ ಗಾಡಿ ಸ್ವಲ್ಪ ಕೆಲಸ ಇತ್ತು, ಸಣ್ಣ ಪುಟ್ಟದ್ದು ಏನೇನೋ ಅದೆಲ್ಲ ಮುಗಿಸಿ, ಅಂದ್ರೆ ಏನಂದ್ರೆ ಸ್ವಲ್ಪ ಅದೇನೋ ಸೈನ್ ಎಲ್ಲ ಇತ್ತು, ಪೇಪರ್ ಸೈನು, ಅದನ್ನೇ ಮಿಷಿನ್ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ವೆಯ್ಟ್ ಮಾಡ್ತಿದ್ರು. ಸೊ ಅದಕ್ಕೆ ಇವತ್ತಿದ್ದು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿ ಮನೆ ಸ್ವಲ್ಪ ಕೆಲಸ ಇತ್ತು, ಪ್ಲಂಬಿಂಗ್ ಕೆಲಸ, ಅದೆಲ್ಲ ಮುಗಿಸಿ ನಾನು ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ಅಲ್ಲಿ ಸ್ಟಾರ್ಟಿಂಗ್ ಚಾಕೋ ಅದ್ರಲ್ಲಿ ಯೋಚನೆ ಮಾಡೋದಾ? ಆಯ್ತು ಯಾರು ಗೈಸ್. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ನಾವು ಬಂದು ಇವತ್ತು ನಾಳೆಯಿಂದ ಫುಲ್ ಪ್ರಾಪರ್ ಡಯಟ್ ಗೈಸ್, ಪ್ರಾಮಿಸ್, ಮದರ್ ಪ್ರಾಮಿಸ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಪ್ರಾಪರ್ ಡಯಟ್ಗೆ ಇವಾಗ ಇದು ನೀವು ಕೇಳಿ ನಿಮ್ಗೂ ಬೇಜಾರಾಗ್ಬಿಡೈತಲ್ವಾ? ಮತ್ತೆ ಇವಾಗ ನೋಡಿ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಸೈಡ್ ಹೋಗ್ಬಿಟ್ಟು ಹೆಂಗ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಾವು ತಿನ್ನುವ ಈಗ ಚಾಕೋಬನ್ ತಗೊಂಡಾಯ್ತು. ಚಾಕೋಬನ್ ಆದ್ಮೇಲೆ ಇದೊಂದು ಟ್ರೈ ಮಾಡ್ತಾರೆ. ನಂಗೆ ಸಕಲ ವಿಷಯ ಗೈಸ್ ಅಂತಾರೆ ತಿನ್ಬೇಕು ಅಂದಾಗ. ಅದಾದ್ಮೇಲೆ ಪೃಥ್ವಿಯವ್ರ ಮನೆಗೆ ಹೋಗ್ತಿದೀವಿ ಗೈಸ್. ಪೃಥ್ವಿಯವ್ರಿಗೆ ಚಾಕ್ಲೇಟ್ ತಗೊಂಡವನ ಪೃಥ್ವಿ ಚಾಕ್ಲೇಟ್ಸ್ ತಗೋಣ. ಪೃಥ್ವಿ ಚಾಕ್ಲೇಟ್ಸ್ ನಾವು ಚಾಕ್ಲೇಟ್ ತಗೊಂಡೋಗೋಣ. ರೆಡಿ ಆಯ್ತು. ಪಾಪ ಇನ್ನೊಂದು ಬೇಕು ಅವ್ರಿಗೆ. ಪಾಪ ಮನೆ ಹೇಳೋದ ಅಯ್ಯೋ ಬಿಡುತ್ತೆ. ಅವ್ರಿಗೂ ಸ್ವಲ್ಪ ಚಾಕ್ಲೇಟ್ಸ್ ಮತ್ತೆ ಸ್ಪೆಷಲ್ ಆಗಿ ಒಂದು ಇದು ಮಾಡ್ತಾರೆ. ಲಿಯೋನ್ ಇವಾಗ ಗೈಸ್ ಮನೆ ಹತ್ರ ಇದೆ ಐತೆ. ಲಿಯೋನ್ ಇಲ್ಲಿ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾಳಂತೆ. ಅದು ಅವಾಗಲೇ ಪ್ಲಾನ್ ಮಾಡ್ಬೇಕಾಯ್ತು. ಹಿಡ್ಕೊ ಈಗ ಸೇಗ ಪೃಥ್ವಿ ಮನೆಗೆ ಹೋಗೋಣ. ನೀನೇ ಓಡಿಸು ತಗೋ ಬಾ. ಏನೇ ಓಡಿಸು ಇವತ್ತು ಅಲ್ಲಿಲ್ಲ ಓಡಿಸಿ ಏನೂ ಆಗಲ್ಲ. ಆರಾಮಾಗಿ ನಿಧಾನಕ್ಕೆ ಓಡಿಸು. ಫೋನ್ ಕೊಡು. ನನಗೆ ಪಾಪ ಮಾಡ್ರಿ ಹೇಗೆ ಮಾಡ್ತಾಳೆ ಇವತ್ತು. ಹೇಗೆ ಮಾಡ್ತಾಳೆ? ಯಾಕೆ ಅಯ್ಯೋ ಸ್ಟ್ಯಾಂಡೇ ತೆಗಿಯಕ್ ಬರ್ತಾ ಇಲ್ಲ. ನೀನು ಓಡಿಸ್ತಾರೋ ನೋಡಿ ಹೆಂಗ್ ಟರ್ನ್ ಮಾಡ್ತಾವಳೆ. ಅಯ್ಯೋ ಅದು ಗಾಡಿ ರಿವರ್ಸ್ ಐತೆ, ಎಲ್ಲ ಐತೆ. ಇಂಥವ್ರಿಗೆ ಕೊಟ್ರೆ ಅದೆಲ್ಲ ಫ್ಯೂಚರೇ ವೇಸ್ಟ್ ಗೈಸ್. ಮಾಡಿ ನೀ ಫಸ್ಟ್ ರೋಡ್ಗೆ. ನಾನು ಕುತ್ಕೊಂಡ್ರೆ ಏನ್ ಭಯ ಇಲ್ಲ ನೋಡಿ. ಇಲ್ಲಿ ಪುಟ್ರೋಸ್ಟ್ ಇಲ್ಲ, ಪುಟ್ರೋಸ್ಟ್ ಸೈಡ್ ಇರೋದು ಅಷ್ಟೇ. ಬ್ರೇಕ್ ಹಿಡ್ದಿ ಬಿಡು ಒಂದ್ಸಲಿ. ಈಗ ಬಿಡು. ಕೀ ಆನ್ ಮಾಡಿದ್ಯಾ ಫಸ್ಟ್ ಆಫ್ ಆಲ್ ನೋಡು. ಅದ್ ನೋಡು ಇದಾನ. ಕೀನೇ ಆನ್ ಮಾಡಿಲ್ಲ ಎಲ್ಲೋ. ಇದಾನ ಕೀನೇ ಆನ್ ಮಾಡಿಲ್ಲ ಗೈಸ್. ಈಗ ಓಡುವ ಈಗ. ಅಯ್ಯೋ ಗೈಸ್ ಏನ್ ಗೊತ್ತಾ ನಂಗೆ ಹಿಂಸೆ ಆಗಿತ್ತು. ಸಿಡ್ಡಾಗುತ್ತೆ ಕಣೆ. ಇನ್ನೇ ಕುತ್ಕೊಳಕ್ಕೆ ಹೆಂಗ್ ನೋಡಿ. ನೋಡು ಆ ಕಡೆ ಈ ಕಡೆ ಎಂಟ್ರಿ ಕೊಟ್ಟ ಮೇಲೆ ಅದು ಬೇರೆ ಭಯ ಆಯ್ತು ನನಗೆ. ಎಲ್ಲ ಪಕ್ಕ ಓಡಿಸ್ತಾಳೆ ನಾಟಕ ಅದು. ಹೆಂಗೆಲ್ಲ ಎಲ್ಲೆಲ್ಲ ಓಡಿಸೋಳೆ ಮೇಡಮ್ ಅವರು. ನಾನು ಒಬ್ಳೆ ಹೋಗಕ್ಕೆ ನನಗೆ ಖುಷಿ ಆಗುತ್ತೆ. ನನಗೆ ಹಿಂದ್ಗಡೆ ಕೂರ್ಸಕ್ಕೆ ಆಯ್ತಾ ಎಡ್ಕೊ ಬರ್ಬೇಕಪ್ಪ ನಾನು ಹಂಗಾರೆ. ಸರಿ ಇಳಿಸು. ಇಳಿಸ್ಬಿಡಿ ಆಮೇಲೆ ಗೈಸ್. ನಾನು ಆ ಬೈಕ್ ತಾನಿದ್ರೆ ಎಂಸೆ ಹತ್ತುತ್ತಾ ಇರ್ಲಿಲ್ಲ ಅನ್ಸುತ್ತಲ್ವಾ? ಇನ್ನೊಂದ್ ಬೈಕ್ ಟೆಸ್ಟ್ ಡ್ರೈವ್ ಬಂದಿದ್ನಲ್ಲ, ಆ ಬೈಕ್ ತರ ಎಂಸೆ ಹತ್ತುತ್ತಾ ಇರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಹಿಂದೆ ಕೂರ್ತೀಯಾ? ಹಿಂದೆ ಕೂರಿಗೆ ಜಾರ್ತೈತೆ ಗೈಸ್. ಸೀಟ್ ಕವರ್ ಅರ್ಧಾಕ್ಬೇಕು. ಈಗ ಅರ್ಧಾಕಂಬ ಮನೆಗೆ ಸಿಗಲ್ಲ. ಪಾಪಮ್ಮ ಗಾಡಿ ಓಡಿಸ್ತಾ ಇರೋದು. ಹೆಂಗಿದೆ ಫೀಲಿಂಗ್ ಪಾಪಮ್ಮ? ಈ ಗಾಡಿ ಓಡಿಸ್ತಾ ಇರೋರು ಇದೇ ಓಡಿಸ್ತಾ ಫಸ್ಟ್ ಟೈಮು ಗೈಸ್. ಫಸ್ಟ್ ಟೈಮ್ ಓಡಿಸ್ತಾರೆ ಗಾಡಿನ. ಯಾಕಂದ್ರೆ ತಂದಿದ್ದಿನ ಇವನೇ ಉಚ್ಚಾಡಿದ್ನಲ್ಲ. ತಂದಿರೋದೇ ನೆನ್ನೆ ಗಾಯ್ಸ್. ನೆನ್ನೆ ತಂದ್ಬಿಟ್ಟು ಏನ್ ಉಚ್ಚಾಡ್ದೆ ನಾನು? ಇಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡೋದೆ. ಏನ್ ಉಚ್ಚಾಡ್ದೆ? ಇಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಸ್ಪೀಡ್ ಹೋಗ್ತಾ ಇರೋದು ಯಾಕೆ? ನಾನು ಜುಯ್ ಅಂತ ಹೋಗ್ಬಿಡ್ಬೇಕು. ದಾನಕ್ಕೆ ಹೋಗ್ಬೇಕಮ್ಮ, ಸ್ಪೀಡಾಗಿ ಓಡಿಸ್ಬಾರ್ದು. ಅದಕ್ಕೆ ಅಂತ ನೀನು ಕೊಡ್ಸಿರೋದು ನಿನಗೆ. ಅದು ಬರೀ 50 ಸ್ಪೀಡ್ ಇದ್ರಲ್ಲಿ ನೋಡಿ. ಈಗ ಸ್ಪೀಡ್ ಇಷ್ಟೇ ಕೊಟ್ಟಿರ ನಾನು. ಯಾಕೆ ಸ್ಪೀಡ್ ಆಗಿ ಹೋಗ್ತಿಲ್ಲ? ಈಗ ಹೋಗುತ್ತೆ ಓಡಿ. ಇದೆಯಾ ಹೋಗುತ್ತೆ ಜಾನಕ್ಕೆ ಪಿಕಪ್. ಹಿಂದೆಗಡೆ ಆನೆ ಕೂತಿರೋದು. ಇದ್ರೆ ಮಾತ್ರ ಸಾಕ ಇಷ್ಟ ಆಗ್ಬಿಡ್ತದೆ ಗೈಸ್ ನನಗೆ. ಗೈಸ್ ಪಾಪು ಫಸ್ಟ್ ಟೈಮ್ ಎಲೆಕ್ಟ್ರಿಕಲ್ ಗಾಡಿ ಓಡಿಸ್ತಾ ಇರೋದು. ಅಂದ್ರೆ ಈ ಗಾಡಿನ ಹೇಗೆ ಓಡಿಸ್ತಾಳೆ ಅಂತ ನನಗೆ ಸಿಗೊಂದು ಸಿನಿಮಾ ಶಾರ್ಟ್ಸ್ ಹಾಕ್ತೀನಿ ನೋಡ್ಕೊ ಬನ್ನಿ. ಮೇಡಮ್ ಅವರು ಗಾಡಿ ಬಂದಿದ್ದೆ ಹಿಂಗಲ್ಲ ನಿಧಾನಕ್ಕೆ ಬಿಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಓದ್ತೀನಿ ನಿಧಾನಕ್ಕೆ.
ಹಂಸ್ ಬಂದ್ರೆ ಬ್ರೇಕ್ ಹಿಡಿದು ನಾನು ಸ್ಲೋ ಬಿಡ್ಬೇಕು. ನೀನು ಕೈಸೊಳಗೆ ಹೆಂಗ್ ಗೊತ್ತಾ, ಬ್ರೇಕ್ ಹಂಸ್ ಬರೋವರ್ಗು ಗಾಡಿ ಅಲ್ಲೇ ಇರುತ್ತೆ, ಹಂಸ್ ಬಂದಾದ್ಮೇಲೆ ಬ್ರೇಕ್ ಬಿಡೋದು, ಹಂಸ್ ಪಾಸ್ ಆದ್ಮೇಲೆ ಬ್ರೇಕ್ ಬಿಡ್ಬೇಕು. ನಾನಿಗ್ ಓಡಿಸ್ತಿದ್ದೆ ಗೊತ್ತಾ, ದೊಡಕ್ ದೊಡಕ್ ಅಂತ ಅದಕ್ಕೆ ಅಂತ ಗಾಡಿ ಹೇಳೋದು. ಹೋಗಿರೋದಂಗೆ ಅಲ್ಲಿ ಈ ಕಡೆ ಕಂಟ್ರೋಲ್ ನಾನು ಇವತ್ತು ಶುಂಠಿ ಹೆಂಗಿದೆ ಅಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಇದೆ ನೋಡಿ ಗೈಸ್. ಇಲ್ಲಿ ವ್ಯೂಸ್ ಇಟ್ಕೋ ಬನ್ನಿ ಹಾಕೋ ಲಿಯಾ ಲಿಯೋ ನೀನ್ ಹಾಕೋ ಓ ನೋಡಿ ಚಪಾತಿ ಆಗೈತೆ. ಚಪಾತಿ ಏನ್ ಚಪಾತಿ? ಚೇವಿ ಚಪಾತಿ. ಅಯ್ಯೋ ನೀನ್ ಚೈಲ್ಡ್ ಚಪಾತಿ ನನಗೇನ್ ಹೇಳ್ತೀಯ? ಓ ನೀನ್ ಚೈಲ್ಡ್ ಚಪಾತಿ ಅಲ್ಲ, ನೀನ್ ಲಿಯೋ ಹಾಕು. ತಾತ ಆಗ್ತಿದ್ಯಾ ನೀನು? ಹೆಂಗೆ ವೈಟ್ ಏರ್ಸ್ ಬರ್ಲಿ ಪರವಾಗಿಲ್ಲ. ಲಿಯೋ ಹಾಕು. ನನಗ್ ಚೈಲ್ಡ್ ಚಪಾತಿ ಅಂತ್ಯಾ? ಸರಿ ಲಿಯೋ ಹಾಕಮ್ಮ. ಅವಳೇ ಹಾಕೊಳ್ತಿದ್ದಾಳೆ. ಇಲ್ಲ ಜಾಗ ಬಿಡು. ಉಸಿರು ಬಿಡುತ್ತೆ. ಇಲ್ಲಿ ಕೆಳಗ್ ಗಾಳಿ ಇಲ್ವಾ? ಇಲ್ಲಿ ನಾನು ಅವಳೇ ಕಾಣಿಸ್ತಾ ಇದೆ. ಇಲ್ಲಿ ಲಿಯೋ, ಇಲ್ಲಿ ನಾನು, ಇಲ್ಲಿ ನಾನು, ಇಲ್ಲಿ ಲಿಂಗಟ್ ಆಡ್ತಾವಳೆ. ಓಡೋದು ನೋಡು, ಕ್ಯಾಶ್ ಬಿಡ್ತಾರೆ. ಹೆಂಗ ಆರತಿದು ಅರ್ಧ ಆಯ್ತದು. ಇಲ್ಲ ಇಲ್ಲ ಹೋಗತ್ತೆ ಈಗ. ಅಯ್ಯೋ ಕರೆಕ್ಟಾಗಿ ಬಿಡಮ್ಮ, ಆಗ್ಲೇ ಬಿಟ್ಟಲ್ಲ ಹಂಗೆ. ಕರೆ ಹಿಡ್ಕೊ ಫಸ್ಟ್ ಅದನ್ನ. ಈಗೀಗ ನಾನು ಗಾಡಿ ಸ್ಮೈಲಿ ಬಿಡ್ಸಿರೋದ ನಿನ್ ಕಡೆ ಆಯ್ತು ಹಂಗಲ್ಲ. ಹೌದು ಈಗ ಬೇಜಾರಾಯ್ತು. ನಂತರ ಇಲ್ಲಿ ಈಗ ಅಳ್ತೈತಿ ಈಗ ನಂತರ. ಈಗ ಏನು ಇಲ್ಲ ಇಲ್ಲಿಯೋ ತರ. ಬಂಚೋಣವು ಗೈಸ್ ಕಬ್ರಾಬೇಡಿ. ಇವತ್ತೊಂದು ಫೇವ್ರೆಟ್ ಫಿಶ್ ಮಾಡ್ಕೊಡಿದ್ದೆ ಪಾಪಮ್ಮ. ಹೆಂಗಿಗುದು ಸಾಂಬಾರ್ ಏನು? ಹಲೋ ಓಯ್, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಹೇಗೆ ಬೇಜಾರಾಗಿದೆಯಲ್ಲ ಗೈಸ್? ಏನ್ ಗೊತ್ತಾ, ಅದು ಕ್ಯಾಮ್ರಾ ಬಂದ್ರೆ ಎಷ್ಟು ಟ್ರಿಕ್ಸ್ ನೋಡ್ತಾರೆ ಅವಳು. ಈಗೇನಾಯ್ತು? ಬಿಂಡಾಗ್ಬಿಡ್ತಾ ಕೈಗರ್ತಾ? ಗಾಡಿ ಇದನ್ನ ತಗೊಂಡ್ 2 ದಿನ ಆಗೈತೆ. ಅಲ್ಲಿ ಚಾರ್ಜ್ ತುಂಬಾ ಆಗ್ತಾ ಇದೀನಿ. ಸೊ ಈ ಗಾಡಿದು ಸ್ವಲ್ಪ ಪ್ರಾಬ್ಲಮ್ಸ್ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಅಂದ್ರೆ ತುಂಬಾ ಪ್ರಾಬ್ಲಮ್ ಏನಿಲ್ಲ. ಸೊ ಅದೇ ನಿಮ್ಗೆ ನಾನು ಕನ್ಫರ್ಮ್ ಆಗಿ ಹೇಳೋದ ಪ್ರಾಬ್ಲಮ್ ಇದೆಯಾ ಏನು ಅಂತ. ಸೊ ಅದೆಲ್ಲ ನಾನು ನೋಡಿದ್ರೆ ಹೇಳ್ತೀನಿ. ನೋಡೋಣ ಬನ್ನಿ. ಅಯ್ಯೋ ಫುಲ್ ರಶ್ ಇದೆ. ಎప్పుడు ಇವತ್ತಿನ ಬ್ಲಾಗ್ ನಾನು ನನ್ನ ಸಿಲಿಂಡರ್ ಆಯೇ ಬುದ್ಧ ತಗೊಂಡು ಓಡ್ತಾ ಇದ್ದೀನಿ. ಅಂದ್ರೆ ಈ ಗಾಡಿ ಸ್ವಲ್ಪ ಕೆಲಸ ಇತ್ತು, ರೆಡಿ ಮಾಡ್ಕೊಡ್ತೀನಿ. ಯಾಕಂತಂದ್ರೆ ರೆಡಿ ಮಾಡ್ಕೊಂಡು ಒಂದ್ ಕಡೆ ಶೆಡ್ಗೆ ಹಾಕ್ಬಿಟ್ರೆ ಏನಾದ್ರು ಎಮರ್ಜೆನ್ಸಿಗೆ ಸ್ಪೆಂಟರ್ ಗಿಂಟರ್ ಬೇಕಾದ್ರೆ ಟೀಮ್ ಹುಡುಗರುಗಳಿಗೆ ಏನಕ್ಕ ಶೂಟ್ ಇದ್ದಾಗ ನೋಡಿ ಅದು ಹೆಣ್ಣವೀಲ್, ಅದು ಅದಕ್ಕೆ ಇದ್ರೆ ಗಂಡವೀಲು. ಈಗ ಅದನ್ನ ತಗೊಂಡು ರೆಡಿ ಮಾಡಿಸ್ಬಿಟ್ಟು ನಾನು ಶೆಡ್ಗೆ ಹಾಕ್ಬಿಡೋದು ಪ್ಲಾನ್ ಮಾಡಿ ರೆಡಿ ಮಾಡ್ಸಕ್ ಹೋಗ್ತಾ ಇದೀನಿ. RF5 ಎತ್ಕೊಂಡ್ಬರ್ಬೇಕು. ಇದನ್ನ ಬಿಟ್ಬಿಟ್ಟು RF5 ಎತ್ಕೊಂಡ್ಬರ್ತೀನಿ. RF5 ವಾಶ್ ಮಾಡಿ ಸ್ವಲ್ಪ ಸೀಟ್ ಕವರ್ ಎಲ್ಲ ಹಾಕ್ಸ್ಬೇಕು. ಅದನ್ನ ಹಾಕ್ಸಕ್ಕೆ ಮತ್ತೆ ದಲ್ದಲ್ಲಿ ಇವತ್ತು ನಮ್ಮ 10th ಫ್ರೆಂಡ್ 9th ಫ್ರೆಂಡ್ ನಿಮ್ಗೆ ಹೇಳಿದೀನಿ ಯಾರ್ಯಾರು ಅಂತ, ಮೋಹನ್ ಅವ್ರು ಬರ್ತಿದ್ದಾರೆ. ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅವ್ರನ್ನ ಮೀಟ್. ಅಯ್ಯೋ ಗಾಡಿ ಆಫ್ ಆಗ್ಬಿಡ್ತು ಗೈಸ್. ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡೋ ಕಷ್ಟ. ಅವ್ನು ಬಂದವನೆ, ಅವನನ್ನ ಕರ್ಕೊಂಡೆ ಹೋಗೋಣ ಅಂತ. ಅವ್ನ ಗಾಡಿ ಏನೋ ಸ್ಟಿಕರಿಂಗ್ ಮಾಡಕ್ಬಿಟ್ಟವಂತೆ. ಅಪ್ಪ ಅವನ ಕ್ಯಾಬ್ ಡೇ ಓಡಿಸ್ತಾನೆ ಗೈಸ್. ಬೆಂಗಳೂರು ಹುಡುಗರು ನಮ್ಗಳು ಕಷ್ಟ ಪಡ್ತಾರೆ, ಪರವಾಗಿಲ್ಲ. ಬಟ್ ಆದ್ರೂ ಗೈಸ್ ಅಲ್ಲ ಲೈಫ್ ಇತ್ತಲ್ಲ, ಚಿಕ್ಕ ಮಕ್ಕಳು ಲೈಫು ನೆಕ್ಸ್ಟ್ ಲೆವೆಲ್ ಅಂತ. ಇವಾಗ ಇಷ್ಟೇ ಕಾರು ಬೈಕು ಓಡಾಡಕ್ಕೆ ಏನೇ ಇದ್ರು ಆಗಿನ ಲೈಫಲ್ಲಿ ಕಾಯಲ್ಲಿ ನಡ್ಕೊಂಡು ಓಡಾಡ್ಕೊಂಡು ಜೀವನ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೀವಲ್ಲ, ಲೈಫ್ ಮತ್ತೆ ಬರಲ್ಲ. ಅದಕ್ಕೆ ನನ್ ಬ್ಲಾಗ್ ಯಾರೋ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ನಿಮ್ಗೆ ಹೇಳೋದು ಒಂದೇನೆ, ನಿಮ್ಗೆ ಇರೋ ಲೈಫ್ನ ಎಂಜಾಯ್ ಮಾಡಿ ನೋಡ್ಕೋಬೇಡಿ. ಆಮೇಲೆ ನಾನು ಈರೋ ಲೈಫು ಒಂಥರ ಖುಷಿನೇ. ಮುಂದೆ ವಯಸ್ಸಾದವ್ರು ಹೇಳ್ತಾರೆ ನಿಮ್ ಲೈಫ್ ಬೇಕು ಕಣ್ರಪ್ಪ ಅಂತ. ಅದಕ್ಕೆ ಇರೋ ಲೈಫ್ ಇರೋ ದಿನ ಎಂಜಾಯ್ ಮಾಡ್ತಾ ಖುಷಿಯಾಗಿರಿ. ಯಾಕಂತಂದ್ರೆ ಯಾವತ್ತು ಯಾರು ಏನಾಗುತ್ತೋ ಯಾರು ಏನು ಗೊತ್ತಾಗಲ್ಲ. ನಾವ್ ಯಾವತ್ತು ಯಾವ ಪ್ರೆಸೆಂಟ್ ಅಲ್ಲಿ ಯಾವ ಲೈಫ್ ನ ಎಂಜಾಯ್ ಮಾಡ್ತೀವೋ ಅದೇ ನಮ್ ಲೈಫ್ ಹ್ಯಾಪಿ ಅಷ್ಟೇ. ಅದ್ ಬಿಟ್ಬಿಟ್ಟು ಅದು ಇದು ಕಮಿಟ್ಮೆಂಟ್ ಎಲ್ಲ ಇರುತ್ತೆ ಲೈಫ್ ಅಲ್ಲಿ. ಹಾಗಂತ ನಾವ್ ಮಾಡೋ ಎಂಜಾಯ್ಮೆಂಟ್ ಯಾವತ್ತು ಮಾಡಕ್ ಹೋಗ್ಬಿಟ್ಟು ಈಗ ನಾನು ಗಾಡಿನ ಬಿಟ್ಬಿಟ್ಟು ಮೋಹನ ಕರ್ಕೊಂಡು ಮತ್ತೆ ಮಂಜುದ ನಡೆಸ್ಕೋಗೋಣ. ಮೋಹನ ನಾಯ್ ಮಾಡಪ್ಪ, ಹಿಂಗ್ ತಿರ್ಗಿ ನಾಯ್ ಮಾಡು. ನೋಡಿ ಗೈಸ್, ಈಗ ನಮ್ಮ ಕಾಲೇಜಿಗೆ
ಅಂದ್ರೆ ನಾನು ಫಸ್ಟ್ ಡಿಗ್ರಿ ನಾನು ತ್ರಿಬಲ್ ಡಿಗ್ರಿ ಮಾಡಿದ್ದೀನಿ ಅದೇ ಪ್ರಶ್ನೆ. ಅಶ್ವಿಕಾ ಈ ರೋಡಲ್ಲಿ ಆಡಿರೋ 24 ಬ್ಯಾಕ್ ಅವೇ ಅದಕ್ಕೆ ಟಿ ಸಿ ಇಸ್ಕೊಂಡು ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ ನಾವು. ಟಿ ಸಿ ಕೊಡಲ್ಲ ಗಾಯ್ಸ್ ಅವ್ರು, ಯಾಕಂದ್ರೆ ನಾವು ಎಕ್ಸ್ಚೇಂಜ್ ಮಾಡ್ತಿಲ್ವಲ್ಲ ಅದಕ್ಕೆ ಕೊಡಲ್ಲ. ಅಲ್ಲಿ ಮಾಡ್ಬೇಕಿತ್ತು ನಾವು ಮಾತಾಡೋದು ಮಾಡ್ಬೇಕಿತ್ತು. ಬೇಡ ರೆಡಿ ಆಗ್ಬಿಟ್ಟಿರೋ ಗ್ರಂಥಾಲಯ. ಏಯ್ ಗ್ರಂಥಾಲಯ ಕಣೋ. ಎಷ್ಟು ಅವಾಗ ನಾವು ಓದ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೆಲ್ಲ ಊಟ ಮಾಡಿದ್ದೇವೆ ನಾವು. ಫಂಕ್ಷನ್ ಮಾಡೋಗ್ಲಿತ್ತಾನೆ ಮಾಡಿದ್ರು. ಗಲಾಟೆ ಆಗಿತ್ತಿಲ್ಲ ತಾನೆ. ಇದು ನಾವು ಮಾಡ್ತಿದ್ದೀನ ನೋಡಿ. ನೀವು ಅಮ್ಮ ಹೊಟ್ಟೋಗ್ರೆ ಅವೆಲ್ಲ ಆಫ್ ಮಾಡಬೇಕು. ಸುಮ್ಮನೆ ನೀರು ವೇಸ್ಟ್ ಆಗಲ್ವಾ? ಇದು ನಾವು ನ್ಯಾಕ್ ಮಾಡಿಸಿದ್ರು. ನ್ಯಾಕ್ ಮಾಡೋ ನಾವು ಇಲ್ಲೇ ಇದ್ವಿ. ಅದು 5 ವರ್ಷ ನಡೆಯೋದು. ಇದು ನಾವು BSc ಅಂತ ನಾವು ಮಾಡಿಸಿದ್ವಿ ಗೈಸ್. ಏನು ನೋಡಿ ನಮ್ಮ ಕಾಲೇಜ್ ಇದು ಮೋಹನ ಕ್ಲಾಸ್ ಇದೇನೆ. ನಾವು ಇಲ್ಲೇ ಹುಡುಗಿರು ಮಾತಾಡ್ತೀವಿ. ಇಡಿಯಟ್ ಇದೆ ಗೈಸ್ ಮೋಹನ ಕ್ಲಾಸ್. ನಂದು ತೋರಿಸಿ ಬನ್ನಿ. ನಮ್ದಿಲ್ಲ ಆ ಕಡೆನಾ? ನಮ್ದು ಆ ಕಡೆ ಅಲ್ವಾ? ಯಾವ ಕಾಲೇಜು ನಮ್ಗೆ ಗೊತ್ತಿಲ್ಲ. ಮತ್ತೆ ಯಾವ ಕಾಲೇಜ್ ಎಲ್ಲ ಅಲ್ಲ ನಿಮ್ ಕಾಲೇಜ್ ಇದೇನು ಗುಜರಿ ಮಾಡೋರಲ್ಲ. ಓ ಆಗ ಪ್ರಿನ್ಸಿಪಲ್ ರೂಮ್ ಯಾವ್ದಕ್ಕ? ಪ್ರಾಂಶುಪಾಲರ್ ರೂಮ್ಗೆ ಹೇಳ್ತಲ್ಲ ಹಿಂಗ್ ಮರ್ಯಾದಿನ ಇಲ್ವಲ್ಲ. ಇದು ಏನಿಲ್ಲ ಮುಂಜೆ ಇದೇನು ಕಾಲೇಜ್ ಆಗೈತೆ ಹಿಂಗಾಗೈತಿಲ್ಲ ಮೋನ. ಗೈಸ್ ನಾನು ಡ್ಯಾನ್ಸ್ ಮಾಡಿತ್ತು ಅಲ್ಲಿ. ನಾನು ಡ್ಯಾನ್ಸ್ ಇದು ಮಾಡಿತ್ತು ಅಲ್ಲೇನೆ. ಐತು ಲೋಫರ್. ಎಷ್ಟು ಚೆನ್ನಾಗೈತೆ ಕ್ಲಾಸ್. ಬಟ್ ಅದ್ರ ಏನ ಮಾಡೋ ಮಾಡಿದ್ ನಾನು ಕಣ ಇದನ್ನ. ಮನೆ ಹ್ಯಾಂಡ್ ಮಾಡಿತ್ತೀನಿ ಅಂತ ನಾನು ಕಣೋ. ಎಷ್ಟು ಚೆನ್ನಾಗಿತ್ತು ನಂತರ ಅಲ್ಲ ಮೆಮೊರಿಗಳು ಗೈಸ್. ಇಲ್ಲಿ ನೋಡಿ ಒಂದ್ ಗ್ಲಾಸ್ ಬಿಟ್ಟಿಲ್ಲ ಇಲ್ಲಿ. ಅಲ್ಲೇ ಅದೇ ನಮ್ ರೂಮ್. ಇವ್ರ ರೂಮ್ ಗೈಸ್. ಇವ್ರ ರೂಮ್ ಯಾಕೆ ಅಂತವೆಲ್ಲ ಹೇಳೋದ್ ಬೇಡ. ಅದೇ ರೂಮ್. ಮಕ್ಳೇ ಇಲ್ಲ. ಏನ್ಲ ಇದು ಕಾಲೇಜ? ಏನ್ಲ ಇದು ಹಾಸ್ಪಿಟ್ಲ್ ಜನ ತರ್ಕೊಂಡ್ಲ ಕಾಲೇಜಲ್ಲಿ ಮಕ್ಳು ಇವೆಲ್ಲ. ಸರ್ ಏನ್ ಸರ್ ಆರಾಮು? ಇತ್ತು ಹಂಗೆಲ್ಲ ಮಾಡ್ಬಾರ್ದು. ಹೋಗೋಣ ಮನೆಗೆ. ನಮ್ಮ ಸರ್ಗಳು ಅಲ್ಲವ್ರೆ. ಈಗ ನೋಡೋಣ ಮಾತಾಡ್ತೀನಿ ಬನ್ನಿ. ನೀನು ಮಾತಾಡ್ಬೇಕಣ್ಣ ಮಚ್ಚ. ನೋಡ್ಬೇಡಿ ನೀನ್ ಯಾಕೋ ಬಂದಿದ್ದೆ ಅಂತ ನೋಡು. ಸಚಿನ್ ಸರ್ ನೋಡಿ ಇಲ್ಲಿ ಅವರೇ. ಈಗ ಬೈತಾರೆ ನೋಡಿ ಇವ್ರಿಗೆ. ನೀವು ಬೈತಾರ ಸರ್. ನಾನು ರೀಸ್ ಪೂನ ಮಾಸ್ಟ್ರು ಮಾಡ್ತೀವಿ ನಾವು. ಅದೇ ನಮ್ಮ ಜೀವನ ಈಗ. ಆರಾಮ ಸರ್? ಹೌದು ಎಲ್ಲ ನೀಟಾಗಿ ನಮ್ ಸರ್ ತೋರ್ಸಪ್ಪ. ನಮ್ ಸರ್ ಇವ್ರು ಅಡ್ಮಿಷನ್ ಮಾಡ್ಸಿದ್ದು ನಮ್ಮ ಕಾಲೇಜ್ನ. ಅಡ್ಮಿಷನ್ ಆದೇನಾ ಏನಾರು? ಸರ್ ನಾನು ಕ್ಲಾಸ್ ಕರ್ಕೊ ಬಂದೆ. ನಾವು ಜಂಕ್ ಫುಡ್ ತಿನ್ನೋಣ ತಿಂತಾ ಇದೀವಿ. ನಾವು ತಿಂತಾ ಇದೀವಿ. ಏನಿಲ್ಲ ಮೇಲೆ ತಿನ್ನಕ್ಕೆ ಪಪ್ಸ್ ತಗೊಬಿಡು. ಶಾಂತತೆ ಏನಿಲ್ಲ ವಯಸ್ಸಿಲ್ಲ. ನೋಡ ಕಡೆ ಏನಾರ ಇದೆ ಅಂತ. ಪನ್ನೀರು ಇವತ್ತು. ಪನ್ನೀರು ಅಂತ ಅದೇನಮ್ಮ? ಮಶ್ರೂಮಾ? ಮಶ್ರೂಮ್ ಹೇಳಿದ್ವಿ. ಓಕೆ ನಾಟ್ ಗುಡ್, ನಾಟ್ ಬ್ಯಾಡ್. ಓಕೆ ಹೆಂಗಿದೆ? ಆಲ್ಮೋಸ್ಟ್ ಟೇಸ್ಟ್ ಚೆನ್ನಾಗೇ ಇರಲಿಲ್ಲ. ನಾನಂತೂ ಜಾಸ್ತಿ ತಿನ್ನಲಿಲ್ಲ. ಒಂಚೂರು ಟೇಸ್ಟ್ ಚೆನ್ನಾಗಿರಲಿಲ್ಲ. ಅದು ಅದಕ್ಕೆ ಇದನ್ನು ಬಿಟ್ಟೆ ಇದನ್ನು ಕಲಿ ತಗೋ ಹಂಗೆ ತೆಗಿ. ಟಿಶ್ಯೂ ಪೇಪರಾ? ನನಗೆ ಸ್ವಲ್ಪ ಒಂದು ಶೂಟ್ ಕೆಲಸ ಇತ್ತು. ಆ ಕೆಲಸ ಮುಗಿಸಿ ನಾವು ಓಡುವ.